ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 7. ಕನಸಿನ ಸಾಕಾರದ ಮೊದಲ ದಿನ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಶ್ರೀಕರ್ನ ದನಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆಂದು ಡೈನಿಂಗ್ ಟೇಬಲ್ ಮುಂದೆ ಸಜ್ಜಾಗಿದ್ದವರೆಲ್ಲರ ಗಮನ ಅವನೆಡೆ ಹರಿಯಿತು. ಮಾರ್ನಿಂಗ್ ಮೈ ಬಾಯ್, ಬಾ ತಿಂಡಿ ರೆಡಿ ಇದೆ, ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡರು ಸುಭಾಷ್. ಅದೇನು ಇಷ್ಟು ಬೇಗ ರೆಡಿಯಾಗಿದ್ದೀಯಾ? ಮುಂಬೈಯಲ್ಲಿರೋ ನಿನ್ನ ಗರ್ಲ್ ಫ್ರೆಂಡ್ ಯಾರಾದರೂ ಬೆಳಗಿನ ಫ್ಲೈಟ್ನಲ್ಲಿ ಬಂದಿಳಿದಿದ್ದಾರೋ ಹೇಗೆ? ತಮಾಷೆಯಾಗಿ ಹುಬ್ಬು ಹಾರಿಸಿದಳು ಸಿಂಚನ. ಹಾಗೇನಾದರೂ ಇದ್ದಿದ್ರೆ ತಿಂಡಿ ತಿನ್ನುತ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಮೈ ಡಿಯರ್. ಬಿಸಿ ಬಿಸಿ ದೋಸೆಯನ್ನು ಮುರಿದು ಬಾಯಿಗಿಡುತ್ತಾ ಹೇಳಿದನು ಶ್ರೀಕರ್. ಸಿಂಚನ, ನನ್ನ ಮಗನನ್ನು ಏನಂದ್ಕೊಂಡಿದ್ದೀಯಾ ನೀನು? ಇವತ್ತು ಅವನ ಸ್ವಂತ ಕಂಪನಿಯ ಕೆಲಸದ ಮೊದಲ ದಿನ, ಅದಕ್ಕೆ ಬೇಗ ಎದ್ದು ರೆಡಿಯಾಗಿದ್ದಾನೆ. ಈಗ ಯಾವ ಹುಡುಗಿ ಬೆಡಗಿ ಬಂದರೂ ಕೇರ್ ಮಾಡಲ್ಲ ಅವನು. ಪಾಪ ಎಷ್ಟು ರೇಗಿಸ್ತೀಯ ನನ್ನ ಮಗನನ್ನು. ಸಲುಗೆಯಿಂದ ಸ್ನೇಹಿತನ ಮಗಳ ಕಿವಿ ಹಿಂಡಿದರು ಸತ್ಯಜಿತ್. ಅಯ್ಯೋ ಸಾರಿ ಅಂಕಲ್, ಬಿಡಿ ತಪ್ಪಾಯ್ತು ಎಂದು ನಾಟಕೀಯವಾಗಿ ಕೈಮುಗಿದು ಕಿವಿ ಬಿಡಿಸಿಕೊಳ್ಳುತ್ತಾ ಮತ್ತೆ, ಆದರೂ ಅಂಕಲ್, ನಿಮ್ಮ ಮಗನ ಬಗ್ಗೆ ಒಂದು ಮಾತಾಡೋ ಹಾಗಿಲ್ಲ, ಹೇಗೆ ವಹಿಸ್ಕೊಂಡು ಬರ್ತೀರಾ ನೋಡಿ. ಶ್ರೀ, ಯು ಆರ್ ರಿಯಲಿ ಲಕ್ಕಿ. ಎಲ್ಲರಿಗೂ ಇಂಥ ತಂದೆ ಸಿಗೋಲ್ಲ ಎನ್ನುತ್ತಾ ತನ್ನ ತಂದೆಯನ್ನು ದುರುಗುಟ್ಟಿ ನೋಡಿದಳು ಸಿಂಚನ. ಸುಭಾಷ್ ಹಾಗೂ ಸುಲೇಖಾ ಅದನ್ನು ಗಮನಿಸಿಯೂ ಗಮನಿಸದಂತೆ ತಿಂಡಿ ತಿನ್ನುವುದರಲ್ಲಿ ಮಗ್ನರಾದರು. ಡ್ಯಾಡ್, ಒಂದೆರಡು ಖಾಲಿ ಇರೋ ಪೋಸ್ಟ್ಗಳಿಗೆ ಇವತ್ತು ಇಂಟರ್ವ್ಯೂಗೆ ಕರೆದಿದ್ದೀನಿ, ನೀವು ನನ್ನ ಜೊತೆ ಕಂಪನಿಗೆ ಬನ್ನಿ, ತಿಂಡಿ ತಿಂದು ಮುಗಿಸುತ್ತಾ ತಂದೆಗೆ ಹೇಳಿದನು ಶ್ರೀಕರ್. ಶ್ರೀ, ನಾನು ಮೆಡಿಕಲ್ ಪ್ರೊಫೆಷನ್ನಲ್ಲಿ ಇರೋನು, ನಿಮ್ಮದು ಇಂಟೀರಿಯರ್ ಡಿಸೈನಿಂಗ್. ನಾನು ಇಂಟರ್ವ್ಯೂಗೆ ಬಂದರೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಅಂತ ಯೋಚಿಸ್ತಾ ಇದ್ದೀನಿ ಅನುಮಾನಿಸಿದರು ಸತ್ಯಜಿತ್. ಡ್ಯಾಡ್, ಪ್ರಯೋಜನದ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಕಂಪನಿಯಲ್ಲಿ ಇವತ್ತು ನನ್ನ ಮೊದಲ ದಿನ, ನೀವು ನನ್ನ ಜೊತೆಗಿರಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ ಇಲ್ಲ ಅನ್ಬೇಡಿ ಡ್ಯಾಡ್, ಜೊತೆಗೆ ಬರುವಂತೆ ಒತ್ತಾಯಿಸಿದ. ಸತ್ಯ, ಮಗ ಅಷ್ಟು ಆಸೆ ಪಡ್ತಿದ್ದಾನೆ, ಅವನನ್ನು ಯಾಕೆ ನಿರಾಸೆಗೊಳಿಸ್ತೀಯಾ? ಹೋಗಿ ಬಾ. ಸುಭಾಷ್ ಕೂಡ ಶ್ರೀಕರ್ನನ್ನೇ ಬೆಂಬಲಿಸಿದಾಗ ನಗು ಮೊಗದಿಂದ ಒಪ್ಪಿಗೆ ಸೂಚಿಸಿದರು ಸತ್ಯಜಿತ್. ಮಗ ಬೆಂಗಳೂರಿನಲ್ಲಿ ಬಿಸ್ನೆಸ್ ಶುರು ಮಾಡುವುದೇ ಇಷ್ಟವಿರದಿದ್ದ ಮಿಥಿಲಾ ಇದ್ಯಾವುದೂ ತನಗೆ ಸಂಬಂಧಿಸಿದ್ದಿಲ್ಲ ಎನ್ನುವಂತೆ ಮೌನದ ಮೊರೆ ಹೊಕ್ಕಿದರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಶ್ರೀಕರ್ ಹಾಗೂ ಸತ್ಯಜಿತ್ ಆಫೀಸಿನೊಳಗೆ ಬರುತ್ತಿದ್ದ ಹಾಗೆ ಒಬ್ಬೊಬ್ಬರಾಗೆ ಎದ್ದು ನಿಂತು ವಿಶ್ ಮಾಡಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು. ತಂದೆ ಮಗ ಇಬ್ಬರು ಸುಸಜ್ಜಿತವಾಗಿ ವ್ಯವಸ್ಥಿತಗೊಂಡಿದ್ದ ಕ್ಯಾಬಿನ್ನೊಳಗೆ ಹೊಕ್ಕರು. ಶ್ರೀಕರ್ ಎಲ್ಲವನ್ನೂ ಅವನ ಅಭಿರುಚಿಗೆ ತಕ್ಕಂತೆ ವ್ಯವಸ್ಥೆ ಮಾಡಿಸಿಕೊಂಡಿದ್ದ. ನಿನ್ನೆ ಮೊನ್ನೆಯಷ್ಟೇ ತಾವು ಮಗನ ಆ ಪುಟ್ಟ ಕೈಗಳನ್ನು ಹಿಡಿದು ಒಂದೊಂದೇ ಹೆಜ್ಜೆ ಇಡಿಸಿದಂತಿದೆ. ಇಂದು ಮಗ ತನ್ನದೇ ಆದ ಸ್ವಂತ ಕಂಪನಿಯ ಮಾಲೀಕ. ಎಷ್ಟು ಬೇಗ ದಿನಗಳು ತಿಂಗಳುಗಳಾಗಿ, ತಿಂಗಳುಗಳು ವರ್ಷಗಳಾಗಿ ಉರುಳಿ ಹೋದದ್ದು ತಿಳಿಯಲೇ ಇಲ್ಲ. ಹೀಗೆ ಸತ್ಯಜಿತ್ರವರು ತಮ್ಮ ಗತಜೀವನದ ಸವಿ ನೆನಪುಗಳನ್ನು ಮೆಲುಕು ಹಾಕುತ್ತಿರುವಾಗ ಪ್ರೀತಿಯಿಂದ ತಂದೆಯ ಕೈ ಹಿಡಿದು ಕರೆದುಕೊಂಡು ಹೋಗಿ ತನ್ನ ಕುರ್ಚಿಯಲ್ಲಿ ಕೂಡಿಸಿದ ಶ್ರೀಕರ್. ಶ್ರೀ, ಏನಿದೆಲ್ಲ? ನಗುತ್ತಾ ಪ್ರಶ್ನಿಸಿದರು ಮಗನನ್ನು ಸತ್ಯಜಿತ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಡ್ಯಾಡ್. ತಂದೆಯ ಎರಡೂ ಕೈ ಹಿಡಿದು ತುಟಿಗೊತ್ತಿಕೊಂಡ. ಅದು ನನ್ನ ಕರ್ತವ್ಯ ಕಣೋ, ಮಮತೆಯಿಂದ ಮಗನ ಬೆಂದಡವಿದರು ಸತ್ಯಜಿತ್. ಅವರ ಪಕ್ಕದಲ್ಲಿಯೇ ಮತ್ತೊಂದು ಕುರ್ಚಿ ಎಳೆದುಕೊಂಡು ಕೂತ ಶ್ರೀಕರ್ ಇಂಟರ್ಕಾಮ್ನಲ್ಲಿ ತನ್ನ ಪರ್ಸನಲ್ ಅಸಿಸ್ಟೆಂಟ್ ಲೀಸಾಳಿಗೆ ಕನೆಕ್ಟ್ ಮಾಡಿದ. ಕಮ್ ಟು ಮೈ ಕ್ಯಾಬಿನ್, ಹಾಗೆ ಮಾನಸಾನ ಕರೀರಿ. ಮೇ ಐ ಕಮ್ ಇನ್ ಸರ್? ಲೀಸಾಳ ದನಿಗೆ ಒಳಬರುವಂತೆ ತಲೆದೂಗಿದ. ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರಾ? ಲೀಸಾ ಹಾಗೂ HR ಮ್ಯಾನೇಜರ್ ಮಾನಸಾಳಿಗೆ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದ ಶ್ರೀಕರ್. ಎಸ್ ಸರ್, ಸೀನಿಯರ್ ಅಕೌಂಟೆಂಟ್ ಪೋಸ್ಟ್ಗಾಗಿ ಕಾಲ್ಫರ್ ಮಾಡಿದ್ದೆವು. ಸುಮಾರು 25 ಅಪ್ಲಿಕೇಶನ್ಸ್ ಬಂದಿದ್ದವು,
ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಒಟ್ಟು 6 ಜನರನ್ನು ಇವತ್ತು ಇಂಟರ್ವ್ಯೂಗೆ ಕರೆದಿದ್ದೀವಿ. ಸಂಬಂಧಪಟ್ಟ ಫೈಲ್ಸ್ಗಳನ್ನು ಶ್ರೀಕರ್ನ ಮುಂದಿಡುತ್ತಾ ಉತ್ತರಿಸಿದಳು ಮಾನಸ. ಎಕ್ಸ್ಕ್ಯೂಸ್ ಮಿ ಸರ್, ಅಪ್ಲೈ ಮಾಡಿದವರು ಬಿಟ್ಟು ಇನ್ನೊಬ್ಬರು ನೇರವಾಗಿ ಇಂಟರ್ವ್ಯೂಗೆ ಬಂದಿದ್ದಾರೆ, ಹೇಳಿದಳು ಲೀಸಾ. ನಾವು ವಾಕಿನ್ ಇಂಟರ್ವ್ಯೂ ಅಂತ ಎಲ್ಲಿಯೂ ಹಾಕಿಸಿರಲಿಲ್ಲವಲ್ಲ, ಮತ್ತೆ ಯಾಕೆ ಅಲೋ ಮಾಡಿದ್ರಿ? ಹುಬ್ಬು ಗಂಟಿಕ್ಕಿದ. ಸರ್, ನಾನು ಅವರಿಗೆ ಹೇಳಿದೆ, ಆದರೆ ಅವರು ಕೇಳೋಕ್ಕೆ ರೆಡಿ ಇಲ್ಲ. ನೀವು ಬೇರೆ ಎಲ್ಲ ಕ್ಯಾಂಡಿಡೇಟ್ಸ್ನೂ ಇಂಟರ್ವ್ಯೂ ಮಾಡಿ ಕೊನೆಗೆ MD ಅವರ ಹತ್ತಿರ ಒಂದು ಸಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್. ತಪ್ಪು ಮಾಡಿದವಳಂತೆ ತಲೆ ತಗ್ಗಿಸಿದಳು ಲೀಸಾ. ಶ್ರೀ, ಅವರಷ್ಟು ರಿಕ್ವೆಸ್ಟ್ ಮಾಡಿಕೊಂಡಿರಬೇಕಾದ್ರೆ ಹಾಗೆ ಕಳಿಸೋದು ರೂಡ್ ಅನಿಸುತ್ತೆ. ಶಾರ್ಟ್ ಲಿಸ್ಟ್ ಮಾಡಿರೋರದೆಲ್ಲ ಇಂಟರ್ವ್ಯೂ ಆಗಲಿ, ಆಮೇಲೆ ನೋಡೋಣ. ತಂದೆಯ ಸಲಹೆಗೆ ತಲೆದೂಗಿದ ಶ್ರೀಕರ್ ಒಬ್ಬೊಬ್ಬರನ್ನೇ ಒಳಗೆ ಕಳಿಸುವಂತೆ ಲೀಸಾಗೆ ಹೇಳಿ ಮಾನಸಾಳನ್ನು ಅಲ್ಲೇ ಕುಳಿತುಕೊಳ್ಳುವಂತೆ ಹೇಳಿದ. ಸುಮಾರು 11 ಗಂಟೆಗೆ ಶುರುವಾದ ಇಂಟರ್ವ್ಯೂ ಮುಗಿಯುವಾಗ ಗಡಿಯಾರ ಮಧ್ಯಾಹ್ನ 3 ಗಂಟೆ ತೋರಿಸುತ್ತಿತ್ತು. ಉಳಿದವರೆಂದರೆ ಮುಂಚಿತವಾಗಿ ಅಪ್ಲೈ ಮಾಡದೆ ನೇರವಾಗಿ ಬಂದಿದ್ದ ಕ್ಯಾಂಡಿಡೇಟ್ ಒಬ್ಬರೇ. ಅವರದ್ದು ಮುಗಿಸಿಯೇ ಊಟಕ್ಕೆ ಹೊರಡೋದು ಸೂಕ್ತವೆಂದುಕೊಂಡರು ತಂದೆ ಮಗ. ಫೈಲ್ ಹಿಡಿದು ಒಳ ಬಂದ ವ್ಯಕ್ತಿಯನ್ನು ಕಂಡು ಕ್ಷಣ ತಮ್ಮ ಕಣ್ಣುಗಳನ್ನು ನಂಬದಾದರು ಶ್ರೀಕರ್ ಹಾಗೂ ಸತ್ಯಜಿತ್. ಕೊಟ್ಟ ಗಡುವಿನೊಳಗೆ ಅಪ್ಲೈ ಮಾಡದಿದ್ದರೂ ಇಂಟರ್ವ್ಯೂ ಅಟೆಂಡ್ ಮಾಡಲೇಬೇಕೆಂದು ಹಠ ಹಿಡಿದ ವ್ಯಕ್ತಿಯ ಬಗ್ಗೆ ಲೀಸಾ ಹೇಳಿದಾಗ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳುವ ಕನಸುಳ್ಳ ಚಿಕ್ಕ ವಯಸ್ಸಿನ ಯುವಕನೋ ಯುವತಿಯೋ ಇರಬೇಕೆಂದುಕೊಂಡರು. ಆದರೆ ಒಳ ಬಂದಿದ್ದ ವ್ಯಕ್ತಿಯನ್ನು ಕಂಡು ಅವರಿಬ್ಬರಿಗೂ ನಿರಾಸೆಯೊಂದಿಗೆ ಆಶ್ಚರ್ಯವೂ ಆಗಿತ್ತು. ಕೂತ್ಕೊಳ್ಳಿ, ಎದುರಿನ ಕುರ್ಚಿಯನ್ನು ತೋರಿ ಅವರ ಬಳಿ ಇದ್ದ ಫೈಲ್ಗೆ ಕೈ ಚಾಚಿದ ಶ್ರೀಕರ್. ಫೈಲ್ನ ಒಂದೊಂದೇ ಪುಟಗಳನ್ನು ತಿರುವಿದ. ವಯಸ್ಸು 63, ಒಳ್ಳೆ ಅಂಕಗಳಲ್ಲಿ BCom ಪಾಸ್ ಮಾಡಿದ್ದರು. ಸುಮಾರು 36 ವರ್ಷಗಳಷ್ಟು ಪ್ರೈವೇಟ್ ಕಂಪನಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ ಅನುಭವವಿತ್ತು. ಅವರ ಅನುಭವದ ಸಲಹೆಗಳೇನೋ ತಮ್ಮ ಕಂಪನಿಗೆ ಉಪಯೋಗವಾಗುತ್ತದೆ ನಿಜ, ಆದರೆ ಈ ಇಳಿ ವಯಸ್ಸಿನ ವ್ಯಕ್ತಿಗೆ ಕೆಲಸ ಕೊಡುವುದು ಸಾಧ್ಯವೇ ಎಂದು ಶ್ರೀಕರ್ನ ಬಿಸಿ ರಕ್ತದ ಮನಸ್ಸು ಯೋಚಿಸುತ್ತಿದ್ದರೆ ಸತ್ಯಜಿತ್ ರವರ ಕಂಗಳು ಎದುರು ಕುಳಿತಿದ್ದ ವ್ಯಕ್ತಿಯ ಬಿಟ್ಟು ಕದಲಲಿಲ್ಲ. ತಲೆಗೂದಲು ಅಲ್ಲಲ್ಲಿ ನೆರೆತಿದ್ದರೂ ಮುಖದಲ್ಲಿ ಆರೋಗ್ಯವಂತ ಕಳೆ ಎದ್ದು ಕಾಣುತ್ತಿತ್ತು. ಕನ್ನಡಕದ ಹಿಂದಿನ ಕಂಗಳಲ್ಲಿನ ಆತ್ಮವಿಶ್ವಾಸ ಅವರನ್ನು ಬಹಳವಾಗಿ ಸೆಳೆಯಿತು. ಮಿಸ್ಟರ್ ಶೇಖರ್, ಸತ್ಯಜಿತ್ ರವರ ಮಾತಿನ ಪೀಠಿಕೆಗೆ ಅನುಕೂಲವಾಗಲೆಂದು ತಮ್ಮ ಹೆಸರು ಹೇಳಿ ಪರಿಚಯಿಸಿಕೊಂಡರು ಶೇಖರ್. ಶೇಖರ್ ರವರೇ, ಈ ವಯಸ್ಸಿನಲ್ಲಿ ನೀವು ಯಾಕೆ ಕೆಲಸ ಮಾಡಬೇಕು ಅಂದ್ಕೋತಿದ್ದೀರಾ? ಕೇಳಿದ ಶ್ರೀಕರ್. ನನ್ನ ದುಡಿಮೆಯ ಅವಶ್ಯಕತೆ ನನ್ನ ಸಂಸಾರಕ್ಕಿದೆ ಎಂದು. ಸತ್ಯಜಿತ್ ಶೇಖರ್ ರವರ ಕಂಗಳಲ್ಲಿ ಕಂಡಿದ್ದ ಆತ್ಮವಿಶ್ವಾಸ ಅವರ ಉತ್ತರದಲ್ಲೂ ಇತ್ತು. ಹಾಗಿದ್ರೆ ನೀವು ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿ ಯಾಕೆ ಬಿಟ್ರಿ? ಅಥವಾ ಈಗಲೂ ಸಹ ಅಲ್ಲೇ ಟ್ರೈ ಮಾಡಬಹುದಿತ್ತಲ್ವಾ? ಶ್ರೀಕರ್ನ ಪ್ರಶ್ನೆ. ನನಗೆ ಸುಮಾರು 58 ವರ್ಷಗಳಾಗುವ ಹೊತ್ತಿಗೆ ನನ್ನ ಮಗ ಕನಿಷ್ಠ ಅಂಕಗಳಲ್ಲಿ BCom ಪಾಸ್ ಮಾಡಿದ್ದ. ಸಾಕಷ್ಟು ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದರೂ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ಆ ಸಮಯದಲ್ಲಿ ನನಗಿಂತ ಬೆಳೆದು ನಿಂತ ಮಗನಿಗೆ ಕೆಲಸದ ಅವಶ್ಯಕತೆ ಇದೆ ಎಂದು ನಾನೇ ಮೇಲಿನವರ ಹತ್ತಿರ ಮಾತನಾಡಿ ನನ್ನ ಕೆಲಸವನ್ನು ಅವನಿಗೆ ಕೊಡಿಸಿದೆ, ಹೇಳಿದರು ಶೇಖರ್. ನಮ್ಮಲ್ಲಿನ ವೇಕೆನ್ಸಿ ಬಗ್ಗೆ ಹೇಗೆ ತಿಳಿಯಿತು ನಿಮಗೆ? ಸೀಟಿಗೊರಗಿದ್ದ ಸತ್ಯಜಿತ್ ತುಸು ಮುಂದೆ ಬಾಗಿ ಕೇಳಿದರು. ಪೇಪರ್ನಲ್ಲಿನ ಆಡ್ ನೋಡಿದೆ. ಶೇಖರ್ ಅವರ ಉತ್ತರಕ್ಕೆ ತಕ್ಷಣವೇ ಶ್ರೀಕರ್, ಹಾಗಾದರೆ ನೀವು ನಿಮ್ಮ ರೆಸ್ಯೂಮ್ ಇಮೇಲ್ ಮಾಡಲಿಲ್ಲ ಯಾಕೆ? ಪ್ರಶ್ನಿಸಿದ. ನಿಮ್ಮ ಆಡ್ ನೋಡಿದಾಗ ನನಗೆ ಕೆಲಸದ ಅವಶ್ಯಕತೆ ಇದೆ ಎಂದೆನಿಸಿರಲಿಲ್ಲ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸದ ಅವಶ್ಯಕತೆ ಇದೆ. ಇಷ್ಟು ವರ್ಷಗಳು ಸ್ವಂತ ಆಸ್ಪತ್ರೆ ನಡೆಸಿಕೊಂಡು ಬಂದ ಅನುಭವದಿಂದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಶೇಖರ್ ರವರನ್ನು ಕೆಲವು ಪ್ರಶ್ನೆಗಳು ಕೇಳಿದರು ಸತ್ಯಜಿತ್. ಇನ್ನೇನಾದರೂ ಕೇಳುವುದಿದೆಯೇ ಎಂಬಂತೆ ನೋಡಿದರು ಮಗನನ್ನು. ಅವನ ಮೌನವನ್ನು ಕಂಡು ತಾವೇ ಶೇಖರ್ ರವರನ್ನು ಕುರಿತು,
ನೀವು ಹೊರಗೆ ವೆಯ್ಟ್ ಮಾಡಿ, ಕರಿತೀವಿ ಹೇಳಿದಾಗ ವಂದಿಸಿ ಹೊರ ನಡೆದರು ಶೇಖರ್. ಕೆಲ ನಿಮಿಷಗಳ ಕಾಲ ತಂದೆ ಮಗನ ಮಧ್ಯೆ ಮೌನ ಆವರಿಸಿತು. ಶ್ರೀ, ಶೇಖರ್ ಅವರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಮೌನ ಮುರಿದು ಮಾತನಾಡಿದರು ಸತ್ಯಜಿತ್. ಡ್ಯಾಡ್, ಅವರ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಅವರು ಎಲ್ಲಿ ಕೆಲಸ ಮಾಡ್ತಾರೋ ಖಂಡಿತ ಆ ಕಂಪನಿಗೆ ಅಸೆಟ್ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಈ ವಯಸ್ಸಿನಲ್ಲಿ ಅವರಿಗೆ ಎಫಿಷಿಯೆಂಟ್ ಆಗಿ ದುಡಿಯೋಕೆ ಸಾಧ್ಯನಾ? ಕೆಲಸದ ಒತ್ತಡವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ನನ್ನ ಪ್ರಶ್ನೆ. ಮನದ ಮಾತುಗಳನ್ನು ಅರುಹಿದಾಗ ಮುಕ್ತವಾಗಿ ನಕ್ಕರು ಸತ್ಯಜಿತ್. ಶ್ರೀ, ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ ಹಾಗೆ ವಯಸ್ಸು ಕೂಡ ಜಾಸ್ತಿ ಆಗೋದು ಸಹಜ ಅಲ್ವಾ? ಅದು ಮಾತ್ರ ಇದ್ದಷ್ಟೇ ಇರಬೇಕು ಅಂದರೆ ಹೇಗೆ? ಅಫ್ಕೋರ್ಸ್ ನಿನ್ನ ಮಾತುಗಳನ್ನು ಸಂಪೂರ್ಣವಾಗಿ ತೆಗೆದಾಕೋ ಹಾಗಿಲ್ಲ. ಅವರ ಎಫಿಷಿಯನ್ಸಿ ಬಗ್ಗೆ ಯೋಚಿಸಬೇಕಾದ್ದೆ. ಆದರೆ ಕೆಲಸ ಕೊಟ್ಟಾಗಲೇ ತಾನೇ ಅವರೆಷ್ಟು ಎಫಿಷಿಯೆಂಟ್ ಅಂತ ಗೊತ್ತಾಗೋದು. ಮಗನ ಉತ್ತರಕ್ಕಾಗಿ ಕಾದರು. ಹಾಂ, ನೀವು ಹೇಳೋದು ಸರಿನೇ ಡ್ಯಾಡ್. ಆದರೆ ನಿಮ್ಗ್ಯಾಕೆ ಅವರ ಮೇಲೆ ಈ ಸಾಫ್ಟ್ ಕಾರ್ನರ್? ಕೇಳಿದ ಶ್ರೀಕರ್. ಹೆಚ್ಚು ಕಮ್ಮಿ ನನ್ನ ವಯಸ್ಸಿಗೆ ಸಮೀಪದಲ್ಲಿರುವ ಅವರನ್ನು ನೋಡಿ ಸಾಫ್ಟ್ ಕಾರ್ನರ್ ಮೂಡಿದ್ದೇನೋ ನಿಜ. ಆದರೆ ಬರೀ ಅದೊಂದೇ ಕಾರಣಕ್ಕೆ ನಾನವರನ್ನು ವಹಿಸಿಕೊಳ್ತಿಲ್ಲ. ಶ್ರೀ, ಅವರನ್ನು ಬಿಟ್ಟು ಉಳಿದವರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ವಲ್ಲ, ಅವರಲ್ಲಿ ಎಷ್ಟೋ ಜನ ಸುಮಾರು ಗಂಟೆಗಳು ಕಾದದ್ದಕ್ಕೆ ಅಸಮಾಧಾನವನ್ನು ಅವರಿಗೇ ಗೊತ್ತಿಲ್ಲದಂತೆ ವ್ಯಕ್ತಪಡಿಸಿದ್ರು. ಈ ಕೆಲಸ ನಾನು ಪಡೆದುಕೊಳ್ಳಲೇಬೇಕು ಅನ್ನೋ ಡಿಟರ್ಮಿನೇಷನ್ ನನಗೆ ಇವತ್ತು ಬಂದಿದ್ದ ಆ ಯುವಜನತೆಯಲ್ಲಿ ಕಾಣಲಿಲ್ಲ. ಅದೇ ಶೇಖರ್ ರವರ ಪಕ್ವಗೊಂಡ ಅನುಭವಯುಕ್ತ ಮನಸ್ಸು, ಆಲೋಚನೆ ನನ್ನನ್ನು ಬಹಳ ಆಕರ್ಷಿಸಿತು. ಐ ಪರ್ಸ್ನಲಿ ಫೀಲ್ ವಿ ಶುಡ್ ಗಿವ್ ಹಿಮ್ ಅ ಚಾನ್ಸ್. ತಮ್ಮ ಅಭಿಪ್ರಾಯವನ್ನು ಹೇಳಿ ಮುಗಿಸಿ ಮಗನಿಗೆ ಯೋಚಿಸಲು ಬಿಟ್ಟು ತಾವು ಕ್ಯಾಬಿನ್ನ ಹೊರಗೆ ನಡೆದರು. ವೇಟಿಂಗ್ ರೂಮಿನಲ್ಲಿ ಕೂತ ಶೇಖರ್ ರವರನ್ನೇ ಗಮನಿಸಿದರು ಸತ್ಯಜಿತ್. ಈಗಲೂ ಕ್ಯಾಬಿನ್ನ ಒಳಗಿದ್ದಷ್ಟೇ ಸೌಮ್ಯವಾಗಿತ್ತು ಅವರ ಮೊಗ. ಕೆಲಸ ಸಿಗುವುದೋ ಇಲ್ಲವೋ ಅನ್ನೋ ಆತಂಕ ಕೊಂಚವೂ ಕಾಣಲಿಲ್ಲ ಅವರ ಮೊಗದಲ್ಲಿ. ಹಾಗೆಂದು ಉಡಾಫೆತನವೆಂದೆನಿಸಲಿಲ್ಲ. ಫಲಿತಾಂಶ ಏನೇ ಇದ್ದರೂ ಸಮಾನವಾಗಿ ತೆಗೆದುಕೊಳ್ಳುವ ಪ್ರಬುದ್ಧತೆಯಿಂದ ಬೆಳಗುತ್ತಿದ್ದವು ಆ ಜೋಡಿ ಕಂಗಳು. ಮುಗುಳು ನಗೆಯೊಂದು ಮೂಡಿ ಮರೆಯಾಯಿತು ಸತ್ಯಜಿತ್ ರವರ ತುಟಿಗಳಲ್ಲಿ. ಶೇಖರ್ ಅವರಿಗೆ ಇರುವ ಆತ್ಮವಿಶ್ವಾಸ ಹಾಗೂ ದೃಢತೆ ನಮ್ಮ ಯುವಜನತೆಯಲ್ಲಿ ಕಂಡರೆ ಎಷ್ಟು ಚಂದ ಅಲ್ವಾ? ನಿಮಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಮುಂದಿನ ಅಧ್ಯಾಯದಲ್ಲಿ ಸಿಗೋಣ.